ಕಷ್ಟ ಅನ್ನೋದು ಮನುಷ್ಯನ ತುಂಬಾ ಆಟ ಆಡಿಸ್ಬಿಡುತ್ತೆ. ಅದೇ ರೀತಿ 4 ವರ್ಷದ ಹಿಂದೆ ನಾನು ತುಂಬಾ ಆಸೆ ಪಟ್ಟು ತಗೊಂಡಿದ್ದು ರೆಡ್ ಕಲರ್ ಫೆಸಿನೋ ಗಾಡಿನ ಮಾರ್ಬೇಕಾಗಿ ಬಂತು. ಅದನ್ನ ಕೊಡ್ಬೇಕಾದ್ರೆ ಮನೆಯಿಂದ ನಾನು ಆಚೆನೆ ಹೋಗಿರ್ಲಿಲ್ಲ. ಬರೀ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಕೊಟ್ಬಿಡಿ ಅದನ್ನ, ನಾನು ಆಚೆ ಬಂದು ನೋಡಲ್ಲ, ನನ್ನ ಕೈಲಿ ನೋಡಕ್ ಆಗಲ್ಲ ಅಂತ. ಅದನ್ನ ಕೊಟ್ಟಿದ್ದ ದಿನ ಅಂತೂ ರಾತ್ರಿ ನಂಗೆ ನಿದ್ದೆನೆ ಬಂದಿರ್ಲಿಲ್ಲ. ಬರೀ ಅದ್ರ ಬಗ್ಗೆನೇ ಯೋಚನೆ ಆಗಿತ್ತು. ಯಾಕಂದ್ರೆ ತುಂಬಾ ಆಸೆ ಪಟ್ಟು ತಗೊಂಡಿದ್ದು ಮೊದಲನೇ ಗಾಡಿ, ಅದು ನನ್ನ ಹೆಸರಲ್ಲಿ. ಅದು ಚಿಕ್ಕ 2 ವೀಲರ್ ಆಗಿರ್ಬೋದು, ಆದ್ರೆ ಅದು ಅವತ್ತಿಗೆ ನಂಗೆ ತುಂಬಾ ದೊಡ್ಡದು. 4 ವರ್ಷದ ನಂತರ ನನ್ನ ಮಗಳು ಜೊತೆ ಹೋಗಿ ಮತ್ತೆ ಗಾಡಿ ತಗೊಂಡಿದ್ದೀನಿ. ಅದೇ ರೆಡ್ ಕಲರ್ ಬೇಕು ಅಂತ ತಗೊಂಡಿದ್ದೀನಿ. ಆದ್ರೆ ಬ್ರ್ಯಾಂಡ್ ಮಾತ್ರ ಬೇರೆ, ಎಲೆಕ್ಟ್ರಿಕ್ ಗಾಡಿ ತಗೊಂಡೆ. ಇವತ್ತಿಗೂ ರೋಡಲ್ಲಿ ಎಲ್ಲಾದ್ರೂ ರೆಡ್ ಫೆಸಿನೋ ಹೋಗ್ತಾ ಇದ್ರೆ ಅದು ನನ್ನ ಗಾಡಿ ಆಗಿರುತ್ತಾ ಅಂತ ತಿರುಗಿ ನೋಡ್ತೀನಿ. ಒಂದ್ಸತಿ ನಂಬರ್ ಪ್ಲೇಟ್ ಚೆಕ್ ಮಾಡ್ತೀನಿ, ಏನಾರ ಅದು ನನ್ನ ಗಾಡಿನ ನಾನು ಮತ್ತೆ ನೋಡ್ಬೋದು ಅದನ್ನ ಅಂತ. ಗೊತ್ತು ಈಗ ಬೇರೆಯವ್ರು ತಗೊಂಡಿದ್ದಾರೆ ಅಂತ, ಆದ್ರೂ ಪರವಾಗಿಲ್ಲ ಒಂದ್ಸತಿ ನೋಡೋಣ. ನಂದೇ ಗಾಡಿ ಯಾವಾಗ ತಗೊಂಡಿದ್ದು, ಅವ್ರು ದುಡ್ಡು ಕೊಟ್ಟು ತಗೊಂಡಿದ್ರು ಅದು ನಂದಲ್ವಾ ಅಂತ ಅನ್ಸುತ್ತೆ. ದೊಡ್ಡವ್ರು ಸುಮ್ನೆ ಹೇಳಿಲ್ಲ, ತಾಳ್ಮೆಯಿಂದ ಇರಬೇಕು, ನಮ್ ಕಾಲನೂ ಬರುತ್ತೆ ಅಂತ. ಅವತ್ತು ಗಾಡಿ ಕೊಟ್ಬಿಟ್ಟಾಗ ಮತ್ತೆ ನಾವು ಗಾಡಿ ತಗೋತೀವಿ ಅಂತ ಮನ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಆದ್ರೆ ಇವತ್ತು ಅದೇ ಕನ್ಸು ನನ್ಸಾಗಿ ನಿಂತಿದೆ. ನಿಮ್ ಲೈಫಲ್ಲೂ ಕಷ್ಟ ಇರೋ ತಲೆ ಕೆಡ್ಸ್ಕೊಂಡ್ಬಿಡಿ, ಅದು ಕ್ಷಣಿಕ ಮಾತ್ರ. ಒಂದು ಸತಿ ಆ ಫೇಸ್ ಕ್ರಾಸ್ ಆದ್ರೆ ನೀವು ತುಂಬಾ ಚೆನ್ನಾಗಿರ್ತೀರಾ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು.